ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಸ್ನೇಹಿತ ಬಿ ಎಂ ಗುಜ್ಜಲ್, ಕನ್ನಡ ಸ್ಮಾರ್ಟ್ ಐಡಿಯಾಸ್ ಯೂಟ್ಯೂಬ್ ಚಾನಲಿಂದ. ತುಂಬ ಜನ ಕೇಳ್ತಿರ್ತಾರೆ, ಮ್ಯೂಚುವಲ್ ಫಂಡಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಯೂಸ್ ಮಾಡ್ತಿರೋಂಥ ಒಂದು ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಆ್ಯಪ್ ಬಂದುಬಿಟ್ಟು ಇ.ಟಿ ಮನಿ ಅಂತ. ನೀವು ಮೊಬೈಲಲ್ಲೂ ಕೂಡ ಯೂಸ್ ಮಾಡ್ಬೋದು, ಈ ಸೈಟಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಇ.ಟಿ ಮನಿಯಲ್ಲಿ. ನೋಡಿ ಸ್ನೇಹಿತರೆ, ಇದ್ರ ಸ್ಕ್ರೀನ್ ಈ ಥರ ಕಾಣುತ್ತೆ. ನೀವು ನಾಟ್ ಓನ್ಲಿ ಮ್ಯೂಚುವಲ್ ಫಂಡ್, ನೀವು ಇದರಲ್ಲಿ ಸ್ಟಾಕ್ಸ್ ಮೇಲೆ ಮತ್ತು NPS ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಎಲ್ಲದರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಇದೇನು ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ, ಇದು ಇ.ಟಿ ಮನಿ ಸ್ಕ್ರೀನು. ಮ್ಯೂಚುವಲ್ ಫಂಡ್ ಕೂಡ ಇದೆ ಇದರಲ್ಲಿ. ಕೆಳಗಡೆ ನೋಡಿ, ಹೋಮು, ಇನ್ವೆಸ್ಟ್ಮೆಂಟು, ಜೀನಿಯಸ್ಸು, ಕ್ಯಾಶು, ಮೋರ್ ಅಂತ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೋಮಲ್ಲಿ ಈ ಥರ ಸ್ಕ್ರೀನ್ ಇರುತ್ತೆ. ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಇದು ನಂದು ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಿಮಗೆ ಮೇಲೆ ಹೆಸರು ಕಾಣ್ತಾ ಇದೆ ನಂದು. ನೋಡಿ ಸ್ನೇಹಿತರೆ, ಈಗ ಇದು ಮಿಡ್ಲಲ್ಲಿ ಜೀನಿಯಸ್ ಅಂತಿದ್ದಲ್ಲ, ಇದನ್ನು ಏನಂತ ಹೇಳ್ತೀನಿ. ಈ ಜೀನಿಯಸ್ ಹೋದರೆ ನಿಮಗೆ ಇದು ಸಬ್ಸ್ಕ್ರಿಪ್ಷನ್ ಕೇಳುತ್ತೆ, ಮೆಂಬರ್ಶಿಪ್ನ ರಿನ್ಯೂವಲ್ ಮಾಡೋಕ್ಕೆ ಹೇಳುತ್ತೆ. ನಂದು ರಿನ್ಯೂವಲ್ ಆಗಿಲ್ಲ, ಎಕ್ಸ್ಪೈರ್ ಆಗಿದೆ. ನೀವು ಬೇಕಿದ್ದರೆ ನೀವು ಸ್ಟಾಕ್ಸ್ ಐಡಿಯಾಸು ಅಥವಾ ಮ್ಯೂಚುವಲ್ ಫಂಡ್ ಐಡಿಯಾಸು ಇವರೇ ಕೊಡ್ತಾರೆ. ನೀವು ಈ ಒಂದು ಮೆಂಬರ್ಶಿಪ್ನ ಜಾಯಿನ್ ಆದರೆ ಡೈವರ್ಸಿಫೈಡ್ ಮ್ಯೂಚುವಲ್ ಫಂಡ್ಸು ಈ ಥರದ್ದೆಲ್ಲ ಇವರು ಹೇಳ್ಕೊಡ್ತಾರೆ. ರಿಸ್ಕು ಕಮ್ಮಿ ಇರುತ್ತೆ. ನೀವು ಓನ್ ಅನಾಲಿಸಿಸ್ ಬರುತ್ತೆ, ಅಥವಾ ಯಾರಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ನ ಅಥವಾ ಯಾರೋ ಪರ್ಸ್ನಲ್ ಅಡ್ವೈಸರ್ ಇದ್ದರೆ ಅವ್ರ ಥ್ರೂ ಇದರಲ್ಲಿ ಈ ಆ್ಯಪಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಲಾಸ್ಟ್ ಒಂದು ಕಾಣ್ತಿದ್ದಲ್ಲ ಸ್ನೇಹಿತರೆ, ನಿಮಗೆ ಮೋರ್ ಅಂತ, ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಬಟ್ ಇದು ಮೋರಲ್ಲಿ ನಿಮಗೆ ಎಷ್ಟು ಆಪ್ಷನ್ ಇದೆ. NPS, ಸ್ಟಾರ್ಟ್ ಸಿಪ್, FD, ಸ್ಮಾರ್ಟ್ ಡೆಪಾಸಿಟ್, ಆನ್ ಗ್ಯಾರಂಟೀಡ್ ಇನ್ಕಮ್, 1 crore ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಆಮೇಲೆ ಇ.ಟಿ ಮನಿ AI ಅಂತ ಈಗ ಹೊಸದಾಗಿ ಆ್ಯಡ್ ಆಗಿದೆ. ಆಮೇಲೆ ಫ್ರೀಡಮ್ ಸ್ಕೋರ್ ಅಂತ ಕೂಡ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಇನ್ವೆಸ್ಟರ್ ಪರ್ಸ್ನಾಲಿಟಿ, ಪೋರ್ಟ್ಫೋಲಿಯೋ ಹೆಲ್ತು, ಟ್ಯಾಕ್ಸ್ ಸೇವಿಂಗ್ ಮ್ಯಾಕ್ಸಿಮೈಸರು, ಕ್ರೆಡಿಟ್ ಸ್ಕೋರು. ನೀವು ಕ್ಯಾಲ್ಕುಲೇಟ್ರಲ್ಲಿ ಏನು ಕಾಣ್ತಿದ್ದೀವಿ, ಇದಿಷ್ಟು ಕ್ಯಾಲ್ಕುಲೇಟರ್ಗಳು ಇ.ಟಿ ಮನಿಲಿರುತ್ತೆ. SIP ಕ್ಯಾಲ್ಕುಲೇಟ್ರು, NPS ಕ್ಯಾಲ್ಕುಲೇಟ್ರು, ರೆಂಟ್ ರಿಸಿಪ್ಟ್ ಕೂಡ ನಿಮಗೆ ಇದರಲ್ಲಿ ನೀವು ಯೂಸ್ ಮಾಡ್ಕೋಬೋದು. CAGR ಕ್ಯಾಲ್ಕುಲೇಟ್ರು, ಟರ್ಮ್ ಇನ್ಶೂರೆನ್ಸ್ ಕ್ಯಾಲ್ಕುಲೇಟ್ರು, FD ಕ್ಯಾಲ್ಕುಲೇಟ್ರು. ನಾವಿವತ್ತು SIP ಕ್ಯಾಲ್ಕುಲೇಟ್ರ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಸ್ಕ್ರೀನಲ್ಲಿ ನಿಮಗೆ ಕಾಣ್ತಾ ಇದೆ, ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಯುವರ್ SIP ಇನ್ವೆಸ್ಟ್ಮೆಂಟ್ ಅಂತಿದೆ. ಇದರಲ್ಲಿ 2 ಆಪ್ಷನ್ ನಿಮಗೆ ಕಾಣ್ತಾ ಇದೆ ಮೇಲೆ, ಇನ್ವೆಸ್ಟ್ಮೆಂಟ್ ಅಮೌಂಟು ಮತ್ತು ಗೋಲ್ ಅಮೌಂಟ್ ಅಂತ. ನೀವು ಇನ್ವೆಸ್ಟ್ಮೆಂಟ್ ಅಮೌಂಟ್ನ ಎಷ್ಟು ಮಂತ್ಲಿ ಇನ್ವೆಸ್ಟ್ ಮಾಡಿ, ಎಷ್ಟು ಇಯರ್ಗೆ ಮತ್ತು ಎಷ್ಟು ಗ್ರೋತ್ ರೇಟಲ್ಲಿ ನೀವು ಎಷ್ಟು ಅಮೌಂಟನ್ನು ಅರ್ನ್ ಮಾಡ್ಬೋದು ಅಂತಿದೆ. ಇನ್ನೊಂದಿದೆ ಗೋಲ್ ಅಂತ. ಇಲ್ಲಿ ನೋಡಿ, ನೀವು ಮೇಲೆ ಇದು ಗ್ರೀನ್ ಚೇಂಜಸ್ ಆಗ್ತಿದೆ. ಈ 10 ಲಕ್ಷ ನೀವು ಅಥವಾ 1 ಕೋಟಿ ಮಾಡಬೇಕಂತಂದರೆ 5 ವರ್ಷದಲ್ಲಿ ನಿಮ್ಮ ಗೋಲು ಐ ವಾಂಟ್ ಟು ಸೇವ್ ಫಾರ್ 5 years ಅಂತಂದರೆ ಇದು ನಿಮಗೆ ತೋರಿಸುತ್ತೆ. ಎಷ್ಟು ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡಬೇಕು 5 ವರ್ಷದಲ್ಲಿ ನೀವು 1 ಕೋಟಿ ರೂಪಾಯಿನ ಅರ್ನ್ ಮಾಡಬೇಕಂತಂದರೆ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ತೋರಿಸ್ಕೊಡುತ್ತೆ. ಮತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತಿದೆ ಸ್ನೇಹಿತರೆ. ಇದರಲ್ಲಿ ನಾವು ತಿಳ್ಕೊಳ್ಳೋಣ, ಇದು SIPಗೆ ಬೇಕಾಗಿರೋಂಥದ್ದು. ನೀವು ಎಕ್ಸಾಂಪಲ್ಲು 5,000 rupees ಪರ್ ಮಂತ್ ಇನ್ವೆಸ್ಟ್ ಮಾಡ್ತೀರ ಅಂತಂದರೆ ಇದು ಸ್ಪ್ಯಾನ್ ಆಫ್ 10 years ಅಂತ ಇಟ್ಕೊಳ್ಳಿ. 12% ಇಂಟ್ರೆಸ್ಟ್ ಗ್ರೋತ್ ರೇಟ್ ನಿಮ್ಗೆ ಬಂದರೆ 6 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, 11 ಲಕ್ಷ ಬರುತ್ತೆ. ಅದೇ ನಿಮಗೆ ಗ್ರೋತ್ ರೇಟನ್ನು ಜಾಸ್ತಿ ಮಾಡಿ ನೋಡೋಣ. 18% ಏನಾದರೂ ಇನ್ವೆಸ್ಟ್ಮೆಂಟ್ ನಮಗೆ ಸಿಕ್ಕರೆ, 18% ನಮಗೇನಾದರೂ ಗ್ರೋತ್ ರೇಟ್ ಸಿಕ್ಕರೆ ಇನ್ವೆಸ್ಟ್ಮೆಂಟ್ 6 ಲಕ್ಷಕ್ಕೆ ನಿಮಗೆ 16 ಲಕ್ಷ ಇಲ್ಲಿ ಸಿಗುತ್ತೆ. ಮತ್ತು ಇದೇ ಪೀರಿಯಡ್ನ ನಾವು ಜಾಸ್ತಿ ಮಾಡಿದರೆ 20 years ಮಾಡ್ಕೊಳ್ಳೋಣ. 10 ಇಂದ 20 ಮಾಡಿದರೆ ನೋಡಿ ಸ್ನೇಹಿತರೆ, 12 ಲಕ್ಷ ಇನ್ವೆಸ್ಟ್ಮೆಂಟಿಗೆ ನಿಮಗೆ
1.17 crore ಆಗುತ್ತೆ. ಇದು 5,000 ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡಿದರೆ. ಅದೇ ನಾವು 10,000 ಇನ್ವೆಸ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಪ್ರತಿ ತಿಂಗಳು ನಾನು 10,000 ಇನ್ವೆಸ್ಟ್ ಮಾಡ್ತೀನಿ 20 ವರ್ಷಕ್ಕೆ 18% ಗ್ರೋತ್ ರೇಟಲ್ಲಿ ಅಂತಂದರೆ ನಿಮಗೆ 2.34 crore ನಿಮಗೆ ಟೋಟಲ್ ಅಮೌಂಟ್ ಅಂತ ಒಂದು ಎಕ್ಸ್ಪೆಕ್ಟೆಡ್ ಅಮೌಂಟು ಸಿಗುತ್ತೆ ಆ್ಯಸ್ ಪರ್ ಇ.ಟಿ ಮನಿ ಕ್ಯಾಲ್ಕುಲೇಟರ್. ಮತ್ತು ಈ ಗ್ರೋತ್ ರೇಟ್ ಮೇಲೆ ಅವರು 2.1 crore ನಿಮಗೆ ಗೇನು 24 lakh ಇನ್ವೆಸ್ಟ್ಮೆಂಟ್. ಇದೇ ನೀವು 25 ಇಯರ್ಗೆ 5 ಇಯರ್ ಜಾಸ್ತಿ ಮಾಡೋಣ ಸ್ನೇಹಿತರೆ, ಎಷ್ಟು ಬರುತ್ತೆ ನಿಮಗೆ ಅಂತ ನೋಡಿದರೆ ಸೇಮ್ 18%ಅಲ್ಲಿ ನೋಡಿ 20 ಇಯರ್ಗೆ ನಿಮಗೆ 2 ಪಾಯಿಂಟ್ ಸಮಥಿಂಗ್ ಬರ್ತಾಯಿತ್ತು. ಇವಾಗ 5.82 crore ದ ರೇಟ್ ಆಫ್ 18% ಇಂಟ್ರೆಸ್ಟ್ ಗ್ರೋತ್ ರೇಟಲ್ಲಿ ನಿಮಗೆ ಸಿಗ್ತಾಯಿದೆ 30 lakh ಇನ್ವೆಸ್ಟ್ಮೆಂಟಿಗೆ. ಇದು ಗೊತ್ತಾಯ್ತಲ್ಲ ಸ್ನೇಹಿತರೆ ನಿಮಗೆ. ನಾವು ಹಿಂದಕ್ಕೆ ಹೋಗೋಣ. ಎಲ್ಲ ಗೊತ್ತಾಯಿತು, ಆದರೆ ನಮಗೆ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಇಲ್ಲಿ ನೋಡ್ಕೊಳ್ಳೋಣ ಸ್ನೇಹಿತರೆ. ಹೋಮ್ಗೆ ಬರೋಣ ಸ್ನೇಹಿತರೆ. ನೋಡಿ, ಈಗ ನಾವು ಹೋಮ್ ಮತ್ತು ಅದರ ಪಕ್ಕದಲ್ಲಿರೋಂಥ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಸ್ಕ್ರೀನ್ ಒಂದು ಕಾಣುತ್ತೆ. ಇದರಲ್ಲಿ ನೀವು ನಿಮ್ಮದು ಯಾವುದಾದ್ರೂ ಈಗ ಆಲ್ರೆಡಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಮೈ ಹೋಲ್ಡಿಂಗ್ಸ್ ಅನ್ನೋದ್ರಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಫೈಂಡ್ ಮ್ಯೂಚುವಲ್ ಫಂಡ್ ಇಲ್ಲಿ ನೋಡಿ ಕೆಳಗಡೆ ಈ ಥರ ನಿಮಗೆ ಸ್ಕ್ರೀನ್ ಇರುತ್ತಿದೆಯಲ್ಲ. ಇದರಲ್ಲಿ ನಿಮಗೆ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮಲ್ಟಿ ಕ್ಯಾಪು ಎಲ್ಲ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೀವು ಫೈಂಡ್ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಷ್ಟೆಲ್ಲ ಆಪ್ಷನ್ ಸಿಗುತ್ತೆ. ಇಕ್ವಿಟಿ ಫಂಡು, ಡೆಪ್ತ್ ಫಂಡು, ಹೈಬ್ರಿಡ್ ಫಂಡು. ಇದರಲ್ಲಿ ಇಕ್ವಿಟಿಯಲ್ಲಿ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಆಮೇಲೆ ಟ್ಯಾಕ್ಸ್ ಸೇವಿಂಗ್, ELSS, ಸ್ಮಾಲ್ ಕ್ಯಾಪು, ಮಲ್ಟಿ ಕ್ಯಾಪು, ಇನ್ನೂ ನಿಮಗೆ ವಿವರ ಅಂತಂದರೆ ಸುಮಾರು ಆಪ್ಷನ್ಗಳು ಸಿಗುತ್ತೆ. ಡೆಬಿಟ್ ಫಂಡಲ್ಲಿ ಓವರ್ನೈಟ್, ಲಿಕ್ವಿಡ್ಡು, ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ನು, ಲೋ ಡ್ಯೂರೇಷನ್ನು. ಮತ್ತು ಹೈಬ್ರಿಡ್ ಫಂಡ್ಸ್ಗೆ ಹೋದರೆ ಅಗ್ರೆಸಿವ್ ಹೈಬ್ರಿಡ್ಡು, ಇಕ್ವಿಟಿ ಸೇವಿಂಗ್ಸು, ಕನ್ಸರ್ವೇಟಿವ್ ಹೈಬ್ರಿಡ್ಡು, ಡೈನಮಿಕ್ ಇದೆಲ್ಲ ಇರುತ್ತೆ ಸ್ನೇಹಿತರೆ. ನಾವೀಗ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ನೀವು ಜಾಸ್ತಿ ರಿಸ್ಕ್ ಟೇಕರ್ ಆದರೆ ನೀವು ಸ್ಮಾಲ್ ಕ್ಯಾಪ್ಗೆ ಹೋಗ್ಬೋದು. ಇಲ್ಲ ನಾನು ಮಾಡ್ರೇಟ್ ಅಂತಂದರೆ ನೀವು ಮಿಡ್ ಕ್ಯಾಪಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಇವಾಗ ನಾವು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು ನೋಡೋಣ. ನೋಡಿ, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಇಲ್ಲಿ ನಿಮಗೆ ಮಂತ್ಲಿ ಸಿಪ್ 5,000ಕ್ಕೆ ಇವರು ಒಂದು ಕ್ಯಾಲ್ಕುಲೇಟಿವ್ ಇದು ತೋರಿಸ್ತಿದ್ದಾರೆ. 3 ಇಯರ್ದು ರಿಟರ್ನು, ಆಮೇಲೆ 5 ಇಯರ್ ರಿಟರ್ನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ 10 ಇಯರ್ದು ಕೂಡ ಈಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಮುಂಚೆ 5 ಇಯರ್ವರೆಗೂ ಬರ್ತಾಯಿತ್ತು ನೋಡಿ ಸ್ನೇಹಿತರೆ. ಈಗ ನಿಮಗೆ ಇಷ್ಟೆಲ್ಲ ಆಪ್ಷನ್ ಇದೆ. ನೀವು ಇದರಲ್ಲಿ ಯಾವ್ದು ನಿಮಗೆ ಬೆಸ್ಟ್ ಅನಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದು ರಿಸರ್ಚ್ ಮಾಡಿ. ಇಲ್ಲಿ ನಾವು ಯಾವುದೇ ಥರದ ರೆಕಮೆಂಡೇಷನ್ ಅಂತ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಕೇಳಿ, ಸ್ನೇಹಿತರನ್ನ ಕೇಳಿ, ನೀವೇ ಒಂದು ನೋಡಿ. 5 ಇಯರ್ ರಿಟರ್ನ್, 10 ಇಯರ್ ರಿಟರ್ನ್, 3 ಇಯರ್ ರಿಟರ್ನ್ ಏನೇನಿದೆ ಅದನ್ನು ನೋಡ್ಕೊಂಬಿಟ್ಟು ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ವಿಡಿಯೋ ಎಜುಕೇಷನ್ಗೋಸ್ಕರ ಮಾಡ್ತಿರೋದು ಸ್ನೇಹಿತರೆ. ನೀವು ಇದರಲ್ಲಿ ಮಿಡ್ ಕ್ಯಾಪ್, ನಾವು ರಿಸ್ಕ್ ಟೇಕರ್ ಇದ್ದೀವಿ, ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀವಿ ಅಂತ ಸ್ಮಾಲ್ ಕ್ಯಾಪಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. 5 ಇಯರು, 10 ಇಯರು ತೊಗೊಂಡ್ರೆ ನೀವು 5 ಇಯರ್ ತೊಗೊಂಡು ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಇದೆ, ಕ್ವಾಂಟಾ ಸ್ಮಾಲ್ ಕ್ಯಾಪ್ ಫಂಡ್ ಇದೆ, ಕೆನರಾ ರೋಬೆಕೋ ಇದೆ ಸ್ನೇಹಿತರೆ. ನೆಕ್ಸ್ಟು ವಿಡಿಯೋದಲ್ಲಿ ನಾವು ಯಾವ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಅಂತ ನೋಡೋಣ. ನನಗೆ ಈ ವಿಡಿಯೋಗೆ ಒಂದು 100ರಿಂದ 500 ಲೈಕ್ಸ್ ಬಂದರೆ ನಾನು ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ವಿಡಿಯೋನ ಮಾಡ್ತೀನಿ. ಮತ್ತು ನನಗೆ ಸಬ್ಸ್ಕ್ರಿಪ್ಷನ್ ಒಂದು 300 ಅಬವ್ ಹೋದರೆ ನಾನು ನೆಕ್ಸ್ಟ್ ಕಂಟಿನ್ಯೂವೇಷನ್ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ನೋಡಿದ್ದಕ್ಕೆ ಮತ್ತು ಲೈಕ್ ಮಾಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.